ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ನಿಮಗೆ 9th ಸ್ಟ್ಯಾಂಡರ್ಡ್ ಮ್ಯಾಥ್ ಎಲ್ಲ ಚಾಪ್ಟರ್ದು ಫಾರ್ಮುಲಾಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿನ್ನೆ ಅಷ್ಟೇ. ಸೊ ಅಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥ್ ಎಲ್ಲ ಚಾಪ್ಟರ್ ಫಾರ್ಮುಲಾಸ್ಗಳ ಬಗ್ಗೆ ಇದೆ. ಸೊ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ 10th ಸ್ಟ್ಯಾಂಡರ್ಡಲ್ಲಿ ಇದ್ದರೆ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಫ್ರೆಂಡ್ಸು ಆ ಥರ ಇದ್ದರೆ ಅವ್ರಿಗೆ ಸೆಂಡ್ ಮಾಡಿ, ಯೂಸ್ಫುಲ್ ಆಗುತ್ತೆ. ಸೊ ಫಸ್ಟ್ ಚಾಪ್ಟರ್ ನೋಡೋಣ. ನಂಬರ್ ಸಿಸ್ಟಮ್. rational numbers a by b where a comma b belongs to z, b not equal to 0. ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಫಾರ್ಮ್. ಏನು ಅಂತ, ಇರ್ಯಾಷನಲ್ ನಂಬರ್ ರೂಟ್ ಎಕ್ಸಾಂಪಲ್ಗಳನ್ನ ಕೊಡ್ಬೋದು. ರೂಟ್ 2, ರೂಟ್ 3, ಪೈ, ಇ ಎಕ್ಸೆಟ್ರಾ. ಸೊ ರ್ಯಾಷನಲ್ ನಂಬರ್ಗೆ ಏನು ಅಂದರೆ ಪಿ ಬೈ ಕ್ಯೂ ಫಾರ್ಮ್ ಅಂದರೆ ಎ ಬೈ ಬಿ ಫಾರ್ಮಲ್ಲಿ ಇರಬೇಕು. ಸೊ ನೆಕ್ಸ್ಟ್ ಪಾಲಿನಾಮಿಯಲ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ax² + bx + c = 0. ಕ್ಯೂಬಿಕ್ ಈಕ್ವೇಷನ್ ax³ + bx² + cx + d = 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಫ್ಯಾಕ್ಟರೈಸೇಷನ್ದು ಫಾರ್ಮುಲಾ ಏನು ಅಂದರೆ x + a × x + b = x² + a × b a + b × x + ab. ಸೊ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಕೋಆರ್ಡಿನೇಟ್ ಜಮೆಟ್ರಿ. ಡಿಸ್ಟೆನ್ಸ್ ಫಾರ್ಮುಲಾ ಇದು 10th ಸ್ಟ್ಯಾಂಡರ್ಡಲ್ಲಿ ಕೂಡ ಬರುತ್ತೆ. √ x2 - x1 whole square + y2 - y1 whole square. ಸೆಕ್ಷನ್ ಫಾರ್ಮುಲಾ mx/2 + nx1 / m + n, my2 + my1 / my1 + my2. ಸೊ ನೆಕ್ಸ್ಟ್ ಜಾಮಿಟ್ರಿ. ಪೈಥಾಗೊರಸ್ ಥಿಯರಮ್ಮು. a² + b² = c². ಇದು ಸ್ಟ್ಯಾಂಡರ್ಡ್ ಈಕ್ವೇಷನ್. ಏರಿಯಾ ಆಫ್ ಟ್ರಯಾಂಗಲ್ ಬೇಸ್ ಇಂಟು ಹೈಟ್ ಬೈ 2. ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2πr. ಸೊ 9th ಸ್ಟ್ಯಾಂಡರ್ಡು ಮ್ಯಾಥ್ ಪ್ರಾಬ್ಲಮ್ ಸಾಲ್ವಿಂಗ್ ವೀಡಿಯೋಸ್ಗಳು ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಅಪ್ಕಮಿಂಗ್ ನಾನು ಚಾಪ್ಟರ್ಸ್ನ ತೊಗೊಂಡು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಟ್ರೈ ಮಾಡ್ತೀನಿ. ಕ್ವಾಡ್ರಿಲ್ಯಾಟ್ರಲ್. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ 360. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬೇಸ್ ಇಂಟು ಹೈಟ್. ಡಯಾಗ್ನಲ್ ಆಫ್ ರೆಕ್ಟ್ಯಾಂಗಲ್ √L² + b². ಸೊ ಇದೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು. ಸೊ ನಿಮಗೆ ಯೂಸ್ ಆಗುತ್ತೆ. ಈ ಫಾರ್ಮುಲಾಸ್ಗಳು ನಿಮಗೆ ಗೊತ್ತಿದ್ದರೆ ಮಾತ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗೋದು. ಸೊ ಇದನ್ನೆಲ್ಲ ನೀವು ಪಾಸ್ ಮಾಡಿ ಬರೆದಿಟ್ಕೊಂಡ್ರೆ ನಿಮಗೆ ಎವ್ರಿ ಡೇ 1 to 5 minutes ನೀವು ರಿವೈಸ್ ಮಾಡಿದ್ರೆ ಅದು ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಸೊ ನಿಮಗೆ ಈಸಿ ಆಗುತ್ತೆ. ಮೀನ್ಸ್ ಎಕ್ಸಾಮ್ಸ್ಗಳಲ್ಲೆಲ್ಲ ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರಲ್ಲ. ಇದು ಲಾಂಗ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡಿ ಬರ್ಕೊಳ್ಳೋದ್ರಿಂದ ನಿಮಗೆ ಲಾಂಗ್ ಟೈಮ್ ನಿಮ್ಮ ಮೆಮೊರಿಯಲ್ಲಿ ಉಳಿಯುತ್ತೆ. ಹಾಗೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ಇನ್ಸ್ಟಾಗ್ರಾಮಲ್ಲಿದೆ. ನೀವು ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಬೇರೆ ಬೇರೆ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗುತ್ತೆ. ವೀಡಿಯೋಸ್ಗಳು ಕೂಡ ನೀವು ನೋಡ್ಬೋದು. ಸೊ ಟ್ರಯಾಂಗಲ್ ಚಾಪ್ಟರ್ ನೋಡೋಣ. ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ SSA SA ಆ್ಯಂಡ್ AS SAS. ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ AASSS. ಏರಿಯಾ ಆಫ್ ಟ್ರಯಾಂಗಲ್ ಬೇಸ್ ಇಂಟು ಹೈಟ್ / 2. ಸೊ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಲು ಇದು 4 ರೂಲ್ಸ್, 4 ಏನಿದೆ ಅದನ್ನು ನಿಮಗೆ ಗೊತ್ತಿರಬೇಕು. ದೆನ್ ಟ್ರಯಾಂಗಲ್ ಚಾಪ್ಟರ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥೇರಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಕೊಡಿ. ನೆಕ್ಸ್ಟ್ ಸರ್ಕಲ್. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಆಗಲೇ ನೋಡಿದ್ವಿ 2πr. ಏರಿಯಾ ಆಫ್ ಸರ್ಕಲ್ πr². ಟ್ಯಾಂಜೆಂಟ್ ಸೀಕೆಂಟ್ ಥೇರಮು. ಇದ್ರದ್ದು ಏನು ಅಂದರೆ tan² = ಸೀಕೆಂಟ್ × ಸೀಕೆಂಟ್ - ಟ್ಯಾಂಜೆಂಟ್. ಸೊ ಈ ಥರ ಫಾರ್ಮುಲಾಸ್ಗಳನ್ನ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ಗೆ ಹೆಲ್ಪ್ ಆಗುತ್ತೆ. ದೆನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಈ ಥರ ಇದರಲ್ಲೂ ಅವರು ಕೇಳೋ ಸಾಧ್ಯತೆ ಇರುತ್ತೆ. ದೆನ್ ಕನ್ಸ್ಟ್ರಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. 1 or 2 questions ಇಟ್ ವಿಲ್ ಕಮ್ಸ್ ಇನ್ ಎಕ್ಸಾಮ್. ಸೊ ನೆಕ್ಸ್ಟ್ ಇದರಲ್ಲಿ ಒಂದೆರಡು ಕೀ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲು ಮತ್ತು ಕನ್ಸ್ಟ್ರಕ್ಷನ್ ಆಫ್ ಕ್ವಾಡ್ರಿಲ್ಯಾಟ್ರಲ್ದು. ಸೊ ನೀವು ಸ್ಲೈಡ್ನ ಪಾಸ್ ಮಾಡಿ ಓದ್ಕೋಬೋದು. ಕೆಲವೊಂದು ಚಾಪ್ಟ್ರದ್ದು ಫಾರ್ಮುಲಾಸ್ ಇರಲ್ಲ, ಬಟ್ ವಿ ಶುಡ್ ನೋ ದ ಕಾನ್ಸೆಪ್ಟ್. ಓಕೆ. ನೆಕ್ಸ್ಟು ಏರಿಯಾಸ್ ಆಫ್ ಪ್ಯಾರಲೋಗ್ರಾಮ್ ಆ್ಯಂಡ್ ಟ್ರಯಾಂಗಲ್. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬೇಸ್ ಇಂಟು ಹೈಟ್. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು. ಏರಿಯಾ ಆಫ್ ಟ್ರಯಾಂಗಲ್ ಬೇಸ್ ಇಂಟು ಹೈಟ್ / 2. ಏರಿಯಾ ಆಫ್ ಟ್ರೆಪಿಸಮ್ a/2 a + b / 2 × h. ಸೊ ಇದೆಲ್ಲ ಏರಿಯಾ ಆಫ್ ಪ್ಯಾರಲೋಗ್ರಾಮಲ್ಲಿ ಬರುವಂತಹ ಬೇರೆ ಪ್ಯಾರಲೋಗ್ರಾಮು, ಟ್ರಯಾಂಗಲು, ಟ್ರೆಪಿಸಮ್ ಎಲ್ಲ ಫಾರ್ಮುಲಾಸ್ಗಳು ನೀವು ನೋಟ್ ಡೌನ್ ಮಾಡ್ಕೋಬೇಕು. ಸರ್ಕಲ್ ಚಾಪ್ಟ್ರದ್ದು ಈ ಸ್ಲೈಡ್ ನಾನು ಆಗಲೇ ಹೇಳಿದೆ, ಮತ್ತೆ ರಿಪೀಟ್ ಆಗಿದೆ. ಸೊ ನಾನು ಹಾಗೆ ಹೇಳ್ದಂಗೆ ನನ್ನ ಈ ವಿಡಿಯೋ ನನ್ನ ಈ ಥರ ಎಜುಕೇಷನ್ ರಿಲೇಟೆಡ್ ವೀಡಿಯೋ ಮತ್ತು ಕಾಂಪಿಟೇಟಿವ್ ರಿಲೇಟೆಡ್ ವೀಡಿಯೋಸ್ಗಳು ನನ್ನ ಯೂಟ್ಯೂಬ್ ಚಾನಲ್ ಮತ್ತು
ಇನ್ಸ್ಟಾಗ್ರಾಮ್ ಎರಡೂ ಕಡೆ ಕೂಡ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಸೊ ನೀವು ಅಲ್ಲಿ ನನ್ನ ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ಥರ ವೀಡಿಯೋಸ್ಗಳು ಸಿಗುತ್ತೆ. ನೀವು ಚೆಕ್ ಮಾಡ್ಬೋದು ಅಲ್ಲಿ ಚಾನಲ್ಗೆ ಹೋಗಿ. ಕಾನಿಕ್ ಸೆಕ್ಷನ್ಸ್, ಈಕ್ವೇಷನ್ ಆಫ್ ಸರ್ಕಲ್ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ y minus k whole square is equal to r square. Equation of parabola y square is equal to 4ax. Equation of ellipse x square plus a square plus y square by b square by 1. 3-dimensional geometry ನೋಡೋಣ. ಡಿಸ್ಟೆನ್ಸ್ ಫಾರ್ಮುಲಾ ಆಲ್ರೆಡಿ ನೋಡಿದ್ವಿ, ಸೆಕ್ಷನ್ ಫಾರ್ಮುಲಾನು ನೋಡಿದ್ವಿ, ಡೈರೆಕ್ಷನ್ ರೇಷಿಯೋಸ್ ಎಲ್ ಎಮ್ ಎನ್. ಸೊ ಇದು ಏನಂದರೆ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಇದೆಲ್ಲ ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಬರುತ್ತೆ. ಸೊ ಈಗ ನೀವು 9th ಅದನ್ನ ಪ್ರಾಬ್ಲಮ್ ಸಾಲ್ವಿಂಗ್ನ ಕಲ್ತ್ಕೊಂಡ್ರೆ ನಿಮಗೆ 10th ಈಸಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.